ಗೈಸ್ ಇಲ್ಲಿ ಚಳಿ ಯಾವ ಥರ ಇದೆ ಅಂತ ಹೇಳಿದರೆ ಮಾತಾಡೋಕ್ಕಾಗ್ತಿಲ್ಲ, ಅಷ್ಟು ಒಂದು ವೈಬ್ರೇಷನ್ ಆಗ್ತಾ ಉಂಟು. ಒಳ್ಳೆ ಚಳಿ ಇದೆ, ಅದರದೇ ಸ್ವೆಟ್ರ್ ಬೇರೆ ತರಲಿಲ್ಲ. ಸ್ವೆಟ್ರ್ ಎಲ್ಲ ಹಾಕೋದು ಏನಿಲ್ಲ. ಇದಕ್ಕೆಲ್ಲ ಕಾರಣ ಫಸ್ಟ್ ಈ ಗೌರ್ಮೆಂಟ್ ಆಫೀಸರ್ ವೇಸ್ಟ್. Zombie apocalypse. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ನ್ಯೂ ವಿಡಿಯೋ. ಸೊ ಇವಾಗ ಊಟಿಯಲ್ಲಿ ಇದ್ದೀನಿ. ಚಳಿ ಅಂತೂ ಸಿಕ್ಕಾಪಟ್ಟೆ ಚಳಿ ಇದೆ. ಬೆಳಿಗ್ಗೆ 5:50ಕ್ಕೆಲ್ಲ ಎದ್ದು ಫ್ರೆಶ್ ಆಗಿ ಅಲ್ಲಿ ಗಾಡೀಲಿ ಕೂತಿದ್ದೀನಿ. ಈಗ 7:00 ಆಯಿತು. ಸೊ ಇನ್ನೊಂದು ಅರ್ಧ ಗಂಟೆಯಲ್ಲಿ ಕಸ್ಟಮರ್ ರೆಡಿ ಆಗ್ತಾರೆ. ಅದನ್ನ ಕರ್ಕೊಂಡು ಇವತ್ತು ಊಟಿ ಸೈಡ್ ಸೀನ್ ಇರುತ್ತೆ. ಸೈಡ್ ಸೀನ್ ಮುಗಿಸ್ಬಿಟ್ಟು ಮತ್ತೆ ರಿಟರ್ನ್ ಇಲ್ಲಿಯೇ ಡ್ರಾಪು. ಸೊ ರಾತ್ರಿಯೆಲ್ಲ ಫುಲ್ ಕಂಪ್ಲೀಟ್ ಮಳೆ ಇತ್ತು. ಮಳೆ ಅಂತ ಹೇಳಿದರೆ ಒಂದು 5:30ಗೆ ಸ್ಟಾರ್ಟ್ ಆಗಿದ್ದು ಮಳೆ ರಾತ್ರಿ ಒಂದು 8:30 ಗಂಟೆನೂ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು. ಆಮೇಲೆ 8:30 ಮೇಲೆ ಮಳೆ ಕಡಿಮೆ ಆಗಿದೆ. ಇವಾಗ ಪ್ರೆಸೆಂಟ್ ಕ್ಲೈಮೇಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಗೈಸ್. ಈಗ ನೀವು ನೋಡ್ಬೋದು ಫುಲ್ ಮೋಡ ಇದೆ. ಇವತ್ತು ಮಳೆ ಇರಬೇಕು. ಇಲ್ಲಿ ಗಾಡಿಗಳೆಲ್ಲ ಪಾರ್ಕಿಂಗ್. ಆಲ್ಮೋಸ್ಟ್ ಕರ್ನಾಟಕ ಗಾಡಿಗಳು ಸುಮಾರಿದೆ ಈ ಕಡೆ. ಮೋಡ ಆಗ್ತಾ ಉಂಟು, ಮಳೆ ಬರ್ಬೋದು. 11 ಗಂಟೆ 1:15 ಮೇಲೆ ಮಳೆ ಅಂತೇಳಿ ಗೂಗಲಲ್ಲಿ ತೋರಿಸ್ತಾ ಇದೆ. ಇದೆಲ್ಲ ರಾತ್ರಿ ಮಳೆ ಬಂದು ನೀರು ನಿಂತಿರೋಂಥದ್ದು. ಗೈಸ್ ಇದು ಏನಂತಲೇ ಅರ್ಥ ಆಯ್ತಿಲ್ಲ. ಒಂದು ಕಡೆ ನೋಡಿದ್ರೆ ಮೋಡ ಕ್ಲಿಯರ್ ಆಗ್ತಾ ಇದೆ, ನೋಡ್ಬೋದು. ಈ ಕಡೆ ನೋಡಿದ್ರೆ ಸ್ವಲ್ಪ ಮೋಡ ಇದೆ, ಈ ಕಡೆ ನೋಡಿದ್ರೆ ಸೂರ್ಯ ಬರ್ತಾ ಉಂಟು. ಥರ ಡಿಫ್ರೆಂಟ್ ಆಗಿದೆ ಕ್ಲೈಮೇಟ್ ಇವತ್ತು. ಸೊ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಮೈಸೂರವರು, ವಾಜಿದ್ ಭಾಯ್ ಅಂತ ಹೇಳ್ಬಿಟ್ಟು. ಸೊ ಇವರು ನನಗೆ ಹಳೆಯ ಪರಿಚಯ, ಲಾಕ್ಡೌನಿಗೆ ಮೊದಲು ನನಗೆ ಸಿಕ್ಕಿದವರು. ಇವರು ಒಂದು ಟ್ರಾವೆಲ್ಸಲ್ಲಿ ಕೆಲಸ ಮಾಡ್ತಾರೆ. ಸೊ ಅವ್ರದ್ದು ಗಾಡಿ ಇದೆ, ನೀವು ನೋಡ್ಬೋದು, ETS. ಇದು ನನಗೆ ಲಾಕ್ಡೌನಿಗೆ ಮೊದಲು 2018 ಅಲ್ಲ, 2018ರಲ್ಲಿ ಸಿಕ್ಕಿದ್ದು. ಅಂದರೆ ಇಲ್ಲಿ ಲೇಕ್ ವ್ಯೂ ಅಂತ ಹೇಳ್ಬಿಟ್ಟು ಒಂದು ರೆಸಾರ್ಟ್ ಇದೆ. ಆ ರೆಸಾರ್ಟಲ್ಲಿ ಫಸ್ಟ್ ನಾವು ಮೀಟ್ ಆಗಿದ್ದು. ಅದಾದಮೇಲೆ 18 ಅಂದರೆ ಸುಮಾರು ಆಯ್ತಲ್ಲ, ಈಗ 19, 20, 21, 22, 23, 24, 6 ವರ್ಷ ಆದಮೇಲೆ ಮತ್ತೆ ಸಿಕ್ಕಿದ್ದಾರೆ ಗೈಸ್. ಇಲ್ಲಿ ಬಂದಮೇಲೆ ಸ್ಟರ್ಲಿಂಗಲ್ಲಿ ಸಿಕ್ಕಿದ್ದಾರೆ. ನಿನ್ನೆ ಸಂಜೆನೇ ಸಿಕ್ಕಿದ್ರು. ಹಂಗೆ ಮಾತಾಡ್ತಾ ಇದ್ದೋ. ಈಗ ಟೀ ಕುಡಿಯೋಕ್ಕೆ ಹೋಗ್ಬೇಕು, ಚಳಿ ಆಗ್ತಾಯಿದೆ. ಒಳ್ಳೆ ಚಳಿ ಉಂಟು ಇವತ್ತು ಕ್ಲೈಮೇಟ್. ಸೊ ಟೀ ಕುಡಿಯೋಕ್ಕೆ ಹೋಗೋಣ. ನಾನು ಕರ್ಕೊಂಡು ಟೀ ಕುಡಿಯೋ. ಓಪನ್ ಆಗಿದೆ ಅಲ್ಲಿ ಒಳಗೆ? ಓಪನ್ ಆಗಿಲ್ಲ. ಇದೆಯಾ ಗೈಸ್? ಇದೊಂದು ಚಿಕ್ಕ ವ್ಯೂ ಇಲ್ಲಿ ಸ್ಟರ್ಲಿಂಗ್ ಇಲ್ಲಿಂದ. ಅಲ್ಲಿ ನಿಮ್ಗೆ ಕಾಣ್ತಿರೋದೆಲ್ಲ ತರಕಾರಿ ಬೆಳೆದಿರೋಂಥ ಬೆಳೆಗಳು. ಇನ್ನು ಅಲ್ಲಿ ಕೆಳಗಡೆ ಹೋದರೆ ಅಲ್ಲೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಗೈಸ್. ಗೈಸ್ ಇಲ್ಲಿ ಪಾರ್ಕಿಂಗ್ ಪ್ಲೇಸಲ್ಲಿ ಒಂದು ವಾಶ್ರೂಮ್ ಇಲ್ಲ ಅಂತ ಹೇಳಿದರೆ ಇಲ್ಲಿ ಕೆಳಗಡೆ ಹೋಗಬೇಕು, ಡೌನ್ ಇಳಿಬೇಕು. ಏನೊಂದು ಅರ್ಜೆಂಟಿಗೆ ಹೋಗೋಕ್ಕಾಗಲ್ಲ. ಮತ್ತು ವಾಶ್ರೂಮ್ಸು ತುಂಬ ಕಡಿಮೆ ಇದೆ. ಲಾಸ್ಟ್ ಮಂತಲ್ಲಿ ಬಂದಾಗ ಇಲ್ಲಿ ಡ್ರೈವರ್ಗಳೆಲ್ಲ ಗಲಾಟೆ ಮಾಡಿದಾರಂತೆ ಒಂದು ವಾಶ್ರೂಮ್ ಮಾಡಲಿಕ್ಕೆ. ಪಾರ್ಕಿಂಗ್ ಪ್ಲೇಸ್ ಇಲ್ಲಿದೆ, ಬಟ್ ವಾಶ್ರೂಮ್ಗೆಲ್ಲ ಕೆಳಗಡೆ ಹೋಗಬೇಕು. ನೋಡ್ಬೋದು, ಇವರು ಕೆಳಗಡೆ ಹೋಗಿ ಬರ್ತಾ ಇದ್ದಾರೆ. ಸೊ ಇಲ್ಲಿಂದ ಕೆಳಗಡೆ ನಿಮ್ಗೆ ಕಾಣ್ತಿರೋ ಕಾರ್ನರಲ್ಲಿ ಕೆಳಗಡೆ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಿ ಬರಬೇಕು. ಇಲ್ಲಿ ಯಾವುದೇ ರೀತಿ ಒಂದು ಫೆಸಿಲಿಟಿ ಇಲ್ಲ ಪಾರ್ಕಿಂಗ್ ಪ್ಲೇಸಲ್ಲಿ. ಕೆಲವು ಕಡೆ ಎಲ್ಲ ಪಾರ್ಕಿಂಗ್ ಪ್ಲೇಸಲ್ಲಿ ಎಲ್ಲ ವಾಶ್ರೂಮ್ ಎಲ್ಲ ಆಗಿ ಸ್ನಾನಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಸೊ ಇಲ್ಲಿ ಒಂದು ಸ್ವಲ್ಪ ಕಷ್ಟ ಗೈಸ್. ಇಲ್ಲಿ ಚಳಿ ಯಾವ ಥರ ಇದೆ ಅಂತ ಹೇಳಿದರೆ ಮಾತಾಡೋಕ್ಕಾಗ್ತಿಲ್ಲ, ಅಷ್ಟು ಒಂದು ವೈಬ್ರೇಷನ್ ಆಗ್ತಾ ಉಂಟು. ಒಳ್ಳೆ ಚಳಿ ಇದೆ, ಅದರದೇ ಸ್ವೆಟ್ರ್ ಬೇರೆ ತರಲಿಲ್ಲ. ಸ್ವೆಟ್ರ್ ತಂದಿಲ್ಲ, ಎಲ್ಲ ಮರ್ತ್ಬಿಟ್ಟು ಬಂದಿದ್ದೀನಿ. ಸೊ ಇವತ್ತೇನಾದ್ರು ಸ್ವೆಟ್ರ್ ಸಿಕ್ಕಿದ್ರೆ ಸ್ವೆಟ್ರ್ ತಗೋಬೇಕು. ಟೀ ಕುಡಿಯೋಕ್ಕೆ ಹೋಗೋಣ ಅಂತ ನೋಡ್ತಿದ್ವಿ. ಇನ್ನೂ ಹೊರಟೆ ಆಗಿಲ್ಲ. ಆಯ್ತಾ ಭಯ್ಯ? ಹೋಗ. ಓಪನ್ ಆಗಿದೆಯಲ್ಲಿ ಟೀ. ಗೈಸ್ ಇಲ್ಲಿ ನೀವು ನೋಡ್ತಾ ಇರೋದು ಮೇಲ್ಗಡೆ ಹೋದರೆ ರೆಸಾರ್ಟ್ ರಿಸೆಪ್ಷನ್ ಇದೆ. ಸೊ ಡ್ರೈವರ್ಗಳಿಗೆ ಎಲ್ಲಿ ವಾಶ್ರೂಮ್ ಕೊಟ್ಟಿದೆ ಅಂದರೆ ಕೆಳಗಡೆ ಎಂಟ್ರಿ ಗೇಟಲ್ಲಿ ಇದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಳಗಡೆ ವಾಶ್ರೂಮ್ ಕೊಟ್ಟಿರೋದು. ಆ ಸೆಕ್ಯೂರಿಟಿ ಅಲ್ಲಿ ಹೋಗ್ತಿದಾರಲ್ಲ. ಚಳಿ ಮಾತ್ರ ಸಿಕ್ಕಾಪಟ್ಟಿದೆ ಗೈಸ್. ಇದು ಲೈಟಿಂಗ್ಸ್ ಇನ್ನು ಡಿಸೆಂಬರ್ ಕ್ರಿಸ್ಮಸ್ ಮುಗಿಯೋ ಗಂಟ ಹೀಗೆ ಇರ್ತಂತ, ನ್ಯೂ ಇಯರ್ ಗಂಟ ಅಲ್ಲ, ತೆಗೆಯೋದಿಲ್ಲ. ಸೊ
ಸೊ ಗೈಸ್, ಈಗ ಇಲ್ಲಿ ಡ್ರೈವರ್ಗಳದ್ದು ವಾಶ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಾನು ತೋರಿಸ್ತೀನಿ ನೋಡಿ. ಅಂದ್ರೆ ಇಷ್ಟು ಕೆಳಗೆ ಬರಬೇಕು, ಅರ್ಜೆಂಟಿಗೆ ಎಲ್ಲ ಅಲ್ಲಿ ಬರ್ಲಿಕ್ಕೆ ಆಗಲ್ಲ ರಾತ್ರಿ. ನೋಡ್ಬೋದು ಇಷ್ಟು ಸೊ ಈ ಥರ ಇದೆ ಡ್ರೈವರ್ಗಳದ್ದು ವಾಶ್ರೂಮು. ಮತ್ತು ಇಲ್ಲಿ ಫಿಟ್ಟಿಂಗ್ಗಳು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅಂತ ದೊಡ್ಡ ನೀಟೇನಿಲ್ಲ, ಕೆಲವು ಕಡೆ ಒಳ್ಳೆ ನೀಟ್ ಇರುತ್ತೆ, ಇಲ್ಲೆಲ್ಲ ಅಷ್ಟು ದೊಡ್ಡ ನೀಟ್ ಇಲ್ಲ, ಬರೀ ಒಂಥರ ಸ್ಮೆಲ್ ಇಲ್ಲಿ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಸ್ಟರ್ಲಿಂಗ್ ಫರ್ನಿಲ್ದು ಡ್ರೈವರ್ಗಳದ್ದು ರೆಸ್ಟ್ ರೂಮು. ಸೊ ಗೈಸ್ ನೋಡಿದ್ರಲ್ಲ, ಹಾಗೆ ರೆಸ್ಟ್ ರೂಮ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಏನಂತ ಹೇಳಿದರೆ ಒಂದು ನೀಟ್ನೆಸ್ ಮೇಂಟೈನ್ ಮಾಡೋದಿಲ್ಲ. ಮತ್ತೇನಂತ ಹೇಳಿದರೆ ಇಲ್ಲಿ ವಾಶ್ರೂಮ್ಸ್ ಎಲ್ಲ ಕಡಿಮೆನೇ ಇದೆ, ಒಂದು 3 ಏನೋ ಇದೆ ಅಷ್ಟೇ. ಬಟ್ ಅಲ್ಲಿ ಡ್ರೈವರ್ಗಳು ತುಂಬ ಜನ ಇದ್ದಾರೆ, ಇದೆಲ್ಲ ಬರುವಾಗ ಕಷ್ಟ ಆಗುತ್ತೆ. ಅದಕ್ಕೆ ಕೆಲವರೆಲ್ಲ ಬೆಳಿಗ್ಗೆ 5 ಗಂಟೆನೇ ಇದೆಲ್ಲ ಬರ್ತಾರೆ. ಮತ್ತಿನ್ನು ಸ್ವಲ್ಪ ಒಂದು 6-7 ಗಂಟೆ ಎಲ್ಲ ಆದಾಗನೇ ಫುಲ್ಲು ರಶ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಿಂಸೆ ಆಗುತ್ತೆ. ಇದು ಸ್ವಲ್ಪ ನೀವು ಮತ್ತು ಇಲ್ಲಿ ಊಟಕ್ಕೆಲ್ಲ ಸ್ವಲ್ಪ ಕಷ್ಟನೇ, ಹೊರಗಡೆನೇ ಹೋಗಬೇಕು, ಅದು ತೊಂದರೆ ಇಲ್ಲ, ಅದೆಲ್ಲ ಡ್ರೈವರ್ಗಳಿಗೆ ಬಿಟ್ಟಿದ್ದು. ಬಟ್ ಇಲ್ಲಿ ವಾಶ್ರೂಮ್ದೊಂದು ಪ್ರಾಬ್ಲಮ್ ಅಷ್ಟೇ, ಕೆಳಗಡೆ ಬರಬೇಕು. ಸೊ ಇಲ್ಲಿ ಮುಂದೆ ನೋಡ್ಬೋದು ನೀವು, ಇಲ್ಲಿ ಬಿಡಿ ಅಣ್ಣ ಟೀ ಅಣ್ಣ. ಇವರು ನಮ್ಮ ಫ್ರೆಂಡ್ ಗೈಸ್, ಇವರು ಮೈಸೂರವರೇ ಡ್ರೈವರ್. ಬಾತ್ರೂಮ್ ಬಗ್ಗೆ ಏನಾದ್ರು ಗಲಾಟೆ ಮಾಡಿ ಏನೇ ಇರಲಿ, ಒಂದೇ ಒಂದು ಕೂದಲನ್ನ ಯಾವ ಯೂಟ್ಯೂಬಲ್ಲಿ ಹಾಕೋದ್ರಿಂದ ಇಲ್ಲ, ಎಲ್ಲ ಹಾಕೋದು ಏನಿಲ್ಲ. ಇದಕ್ಕೆಲ್ಲ ಕಾರಣ ಫಸ್ಟ್ ಈ ಗೌರ್ಮೆಂಟ್ ಆಫೀಸರ್. ಗೈಸ್ ಇಲ್ಲಿ ನೋಡ್ತಾ ಇರೋದೆಲ್ಲ ಕೃಷಿ, ಬರೀ ಕ್ಯಾರೆಟ್ ಮತ್ತು ತರಕಾರಿ ಐಟಮ್ಗಳು ಎಲ್ಲ ಇದೆ. ಇಲ್ಲಿ ಬೀಟ್ರೂಟ್, ಕ್ಯಾಬೇಜ್, ಬ್ರಾಕ್ಲಿ ಎಲ್ಲ ಥರ ಇಲ್ಲಿ ಬೆಳೆಸ್ತಾರೆ ಗೈಸ್. ಮತ್ತು ಇಲ್ಲಿ ಆಲೂಗಡ್ಡೆ ಕೂಡ ಇದೆ, ಅದು ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ನೋಡ್ಬೋದು ಇಲ್ಲಿ ಆ ಫುಲ್ ಸ್ಟೆಪ್ ಬೈ ಸ್ಟೆಪ್ ಕಾಣ್ತಿರೋದು ಎಲ್ಲ ಕೃಷಿನೇ ಅದು. ಗೈಸ್ ಟೀ ಫ್ಯಾಕ್ಟ್ರಿ ಹೋಗಿದ್ದು, ಟೀ ಫ್ಯಾಕ್ಟ್ರಿ ಮುಗಿಸ್ಕೊಂಡು ಇವಾಗ ಇಲ್ಲೊಂದು ಟೀ ಪ್ಲಾಂಟೇಶನ್ದು ಟೀ ಗಾರ್ಡನ್ ಒಂದಿದೆ, ಟೀ ಗಾರ್ಡನ್ಗೆ ಬಿಟ್ಟಿದ್ದೀನಿ. ಸೊ ಇಲ್ಲಿ ಮಳೆ ಬರ್ತಿದೆ, ನೋಡ್ಬೋದು ನೀವು, ಬೆಳಗ್ಗೆನೆ ಮಳೆ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಅದೇ 1:30 ಮೇಲೆ ಮಳೆ ಅಂತ ಇದೆ ಜೋರು, ಇವಾಗಲೇ ಇಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇಲ್ಲಿಂದ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಬೊಟಾನಿಕಲ್ ಗಾರ್ಡನ್ ಗೈಸ್. ಅಲ್ಲಿ ಹೋಗ್ಬಿಟ್ಟು ಒಂದು ಬೊಟಾನಿಕಲ್ ಗಾರ್ಡನ್ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಗೈಸ್ ನೀವು ಏನಾದರೂ ರೋಸ್ ಗಾರ್ಡನ್ ಬಂದರೆ ಊಟಿ, ನೀವು ಬರೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ಪಾರ್ಕಿಂಗ್ಗೆ 100 ರೂಪಾಯಿ ತಗೊಳ್ತಾರೆ. ಮತ್ತು ಇಲ್ಲಿ ಒಳಗಡೆನೂ ಅಷ್ಟು ದೊಡ್ಡ ಹೂಗಳೇನಿಲ್ಲ, ಬರೀ ಏಪ್ರಿಲ್ ಮಾತ್ರ ಒಂದು ಫ್ಲವರ್ ಶೋ ದಿವಸ ಮಾತ್ರ ಹೂಗಳಿರುತ್ತೆ. ಬಟ್ ಇವಾಗೆಲ್ಲ ಬಂದರೆ ವೇಸ್ಟ್, ಏನಿಲ್ಲ, ನಮ್ಮ ಕಸ್ಟಮರ್ ಹೋಗಲಿಲ್ಲ. ಸೊ ಅವ್ರ ಹತ್ರನೇ ಕೇಳೋಣ. ಮೇಡಮ್ ಕೇಸರಾಗ अच्छा था, बॉटनिकल गार्डन अच्छा था, रोज गार्डन रोजेस नहीं है. ನೀವು ಇಲ್ಲಿ ರೋಸ್ ಏನಿಲ್ಲ, ಬಟ್ ಈ ಟೈಮಿಗೆ ನವಂಬರ್ ಡಿಸೆಂಬರ್ಲೆಲ್ಲ ಇದನ್ನ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಸುಮ್ಮನೆ ಬಂದು ನಿಮ್ಮ ಪಾರ್ಕಿಂಗ್ ಫೀಸ್ ಮಾತ್ರ 100 ರೂಪಾಯಿ ಕೊಡಬೇಕು, ಮತ್ತು ಅದಲ್ಲದೆ ಒಳಗಡೆ ಎಂಟ್ರಿ ಫೀಸ್ 75 ರೂಪಾಯಿ ತಗೊಳ್ತಾರೆ. ಸೊ ಏನಿಲ್ಲ ಇಲ್ಲಿ ಒಳಗಡೆ, ಅಲ್ಲಿ ಪಾರ್ಕಿಂಗ್ ಅವರು ಟಿಕೆಟ್ ಕೊಡುವಾಗನೇ ಅವರೇ ಹೇಳ್ತಾರೆ, ಇಲ್ಲಿ ಒಳಗಡೆ ಹೂ ಇಲ್ಲ, ಇಷ್ಟ ಇದ್ದರೆ ಹೋಗಿ, ಇಲ್ಲಾಂದರೆ ಹಾಗೇನೆ ಹೋಗ್ಬಿಡಿ ಅಂತ ಹೇಳಿ ಪಾರ್ಕಿಂಗ್ ದುಡ್ಡು ತಗೊಂಡು ಒಳಗಡೆ ಗಾಡಿ ಕಳಿಸ್ತಾರೆ. ಸೊ ಆದಷ್ಟು ಇದನ್ನ ಅವಾಯ್ಡ್ ಮಾಡಿ ಗೈಸ್. ಫೈನಲಿ ಇವಾಗ ಕರ್ನಾಟಕ ಗಾರ್ಡನ್ ಬಂದಿದ್ದೀನಿ. ಮತ್ತು ಇನ್ನೊಂದೇನಂತ ಹೇಳಿದ್ರೆ ಬೊಟಾನಿಕಲ್ ಗಾರ್ಡನ್ ಹತ್ರ ತೋರ್ಸೋಣ ಅಂತ ಹೊರಗಡೆ ಸ್ವಲ್ಪ ಮಾರ್ಕೆಟ್, ಟಿಬೆಟರ್ ಮಾರ್ಕೆಟ್ ಎಲ್ಲ ಇದೆ. ಸೊ ಅದನ್ನ ವೀಡಿಯೋ ಕವರ್ ಮಾಡೋಣ ಅಂದ್ಕೊಂಡಿದ್ದೆ, ಮಳೆನೂ ಜೋರಾಗಿ ಬರ್ತಾ ಇತ್ತು. ಸೊ ಇವಾಗಲೂ ಮಳೆ ಬರ್ತಾ ಇದೆ, ನೀವು ನೋಡ್ಬೋದು ನೋಡಿ, ಗ್ಲಾಸ್ ಮೇಲೆಲ್ಲ ನೀರು ಬೀಳ್ತಾ ಇದೆ, ಮಳೆ ನೀರು. ಸೊ ಮಳೆ ನಿಂತಿಲ್ಲ ಗೈಸ್, ಮಳೆ ನಿಂತಿಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಇಲ್ಲೂ ಕರ್ನಾಟಕ ಗಾರ್ಡನ್ ಆಲ್ರೆಡಿ ನಾನು ವೀಡಿಯೋ ನಿಮಗೆ ತೋರಿಸಿರೋದ್ರಿಂದ ಇವಾಗ ಅವ್ರನ್ನ ಇದನ್ನ ಮುಗಿಸ್ಕೊಂಡು ಬಂದ ಮೇಲೆ ಹೋಟೆಲಿಗೆ ಕರ್ಕೊಂಡೋಗಿ ಊಟಕ್ಕೆ ಬಿಟ್ಟುಬಿಟ್ಟು ಅಲ್ಲಿಂದ ಕರ್ಕೊಂಡೋಗಿ ರೆಸಾರ್ಟಿಗೆ ಡ್ರಾಪ್ ಇರುತ್ತೆ ಗೈಸ್. ಇವತ್ತದ ವೀಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಮರ್ಯಾದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್ ಗೈಸ್.